ಶ್ರೀ ಬಾಹುಬಲಿ ಜಿನೇಂದ್ರಾಯ ನಮಃ. ಸದ್ಧರ್ಮ ಸಮ್ಯಕ್ತ ಬಂಧುಗಳೇ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಇದೇ ನವೆಂಬರ್ 9ನೇ ತಾರೀಕು ಭಾನುವಾರದಂದು 40 ಪಿಂಚಿದಾರಿ ಸಾಧು ವೃಂದದ ದಿವ್ಯ ಸಾನ್ನಿಧ್ಯದಲ್ಲಿ ಭಾರತ ದೇಶದ 2ನೆಯ ಪ್ರಜೆಯಾದಂತಹ ಉಪರಾಷ್ಟ್ರಪತಿಗಳಾದ ಗೌರವಾನ್ವಿತ ಮಹಾಮಹಿಮ ಸಿ.ಪಿ. ರಾಧಾಕೃಷ್ಣನ್ರವರ ಘನ ಉಪಸ್ಥಿತಿಯಲ್ಲಿ 4 ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರವಣಬೆಳಗೊಳದ 4ನೆಯ ಬೆಟ್ಟದ ಲೋಕಾರ್ಪಣೆ ಹಾಗೂ ಆ ಬೆಟ್ಟದ ನಾಮಕರಣ ಹಾಗೂ ಆ ಬೆಟ್ಟದ ಮೇಲೆ 20ನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರ ಒಂದು 10 ಅಡಿ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸುವಂಥದ್ದು ಹಾಗೂ ಶಾಂತಿಸಾಗರ ಮಹಾರಾಜರ ಸಂಪೂರ್ಣ ಜೀವನ ಚರಿತ್ರೆಯ ಒಂದು ಬೃಹತ್ ಶಿಲಾಶಾಸನ ಹಾಗೂ ಶಾಂತಿಸಾಗರ ಮಹಾರಾಜರ 7 ಇಂಚು ಎತ್ತರದ 100 ಪ್ರತಿಮೆಗಳನ್ನು ವಿತರಿಸುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರು 1925ರಲ್ಲಿ ಶ್ರವಣಬೆಳಗೊಳಕ್ಕೆ ಆಗಮಿಸಿ ಆ ಸಂದರ್ಭದಲ್ಲಿ ನಡೆದಂತಹ ಮಹಾಮಸ್ತಕ ಅಭಿಷೇಕದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪ್ರದಾನ ಮಾಡಿದಂತಹ 100 ವರ್ಷದ ಸವಿ ನೆನಪಿನಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ದೇಶದ ಉಪರಾಷ್ಟ್ರಪತಿಗಳು ಹಾಗೆ ರಾಜ್ಯದ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋತ್ರವರು ಹಾಗೂ ಕೇಂದ್ರ ಉಕ್ಕು ಮತ್ತು ಭಾರೀ ಕೈಗಾರಿಕಾ ಸಚಿವರಾದಂತಹ ಕುಮಾರಸ್ವಾಮಿಯವರು ಹಾಗೂ ಅನೇಕ ಗಣ್ಯಮಾನ್ಯರ ಒಂದು ಉಪಸ್ಥಿತಿಯಲ್ಲಿ ಈ ವಿಶೇಷ ಕಾರ್ಯಕ್ರಮ ನೆರವೇರಲಿದೆ. ಇಂತಹ ಒಂದು ಐತಿಹಾಸಿಕ ಶ್ರೇಷ್ಠ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಶ್ರಾವಕ ಶ್ರಾವಕಿಯರು, ಎಲ್ಲ ಸಮಾಜ ಬಾಂಧವರು, ಜೈನ ಸಮಾಜದ ಮುಖಂಡರು ಎಲ್ಲರೂ ಕೂಡ ಆಗಮಿಸಿ ಶಾಂತಿಸಾಗರ ಮಹಾರಾಜರಿಗೆ ಗೌರವವನ್ನು ಸಮರ್ಪಿಸಿ ಈ ಶ್ರವಣಬೆಳಗೊಳದ 4ನೆಯ ಬೆಟ್ಟದ ಲೋಕಾರ್ಪಣೆಯ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು ಅಂತ ಹೇಳಿ ಆಮಂತ್ರಿಸ್ತೇವೆ.